ಸರ್ ಬಾಗಲಕೋಟೆಯಲ್ಲಿ ಈ ಬೈ ಎಲೆಕ್ಷನ್, ಸೊ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತ? ನಮ್ಮ ಕ್ಷೇತ್ರದಲ್ಲಿ ಉಮೇಶ್ ಮೇಟಿಯವರ ಗೆಲ್ಲುವ ತುಂಬ ಸಾಧ್ಯತೆ ಇದೆ. ಅವರೇ ಯಾಕೆ ಗೆಲ್ಬೇಕು ಸರ್? ಎಚ್ ವೈ ಮೇಟಿಯವರ ಅಭಿವೃದ್ಧಿ ಕೆಲಸದಿಂದ ಮತ್ತು ಸಿದ್ದರಾಮಯ್ಯ ಸಾಹೇಬರ ಅಭಿವೃದ್ಧಿ ಕೆಲಸದಿಂದ, ಪಂಚ ಗ್ಯಾರಂಟಿ ಯೋಜನೆಯಿಂದ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಅವೆಲ್ಲ ಇವು ಕೊಟ್ಟಿದ್ದು, ಸ್ಕೀಮ್ ಕೊಟ್ಟಿದ್ದು ಜನರಿಗೆ ತುಂಬ ಇದಾಗಿದೆ ಸರ್. ಅದೆಲ್ಲ ನಿಮ್ಗೆ ಖುಷಿ ಕೊಟ್ಟಿದೆ ಸರ್? ನಿಮ್ಮ ಮನೆಯವರೆಲ್ಲ ಉಪಯೋಗ ಮಾಡ್ಕೊಳ್ತಿದ್ದಾರಾ? ತುಂಬ ಖುಷಿ ಕೊಟ್ಟಿದೆ ಸರ್. ಮನೆಯವರೆಲ್ಲ ನಮ್ಮ ಊರಲ್ಲಿ ಎಲ್ಲರೂ ಖುಷಿ ಕೊಟ್ಟಿದ್ದಾರೆ ಸರ್. ಎಲ್ಲರೂ ಅದರಲ್ಲಿಂದ ಭಾಳ ಇದಾಗಿದೆ ಸರ್. ಸೊ ಆ ಒಂದು ಗ್ಯಾರಂಟಿಗಳಿಂದನೇ ಇವಾಗ ತುಂಬ ಅಂದರೆ ಎಲ್ಲೊಂದು ಕಡೆ ಎಫೆಕ್ಟ್ ಆಗ್ತಿದೆ. ಆಯ್ತು, ಎಚ್ ವೈ ಮೇಟಿಯವರು ನಮ್ಮ ಮೊದಲಿಂದನೂ ಇಲ್ಲಿಗೆ ಅವರು ಶಾಸಕರು, ಯಾವಾಗಲೂ ಅವ್ರು ಗೆಲ್ಕೊಂಡು ಬಂದಿದ್ದಾರೆ. ಅವರ ತುಂಬಾ ಒಳ್ಳೆ ಕಾರ್ಯಗಳು ನಮ್ಮ ಊರಿಗೆ ಇದಾಗಿದೆ ಸರ್. ಇವಾಗ ನೀವು ಹೇಳಿದ್ರಿ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ತುಂಬ ಉಪಯೋಗ ಆಗ್ತಿದೆ ಅಂತ ಹೇಳಿದ್ರಿ. ಇವಾಗ ಬೇರೆಯವರೆಲ್ಲ ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದನೇ ಇಲ್ಲ ಈ ಸರಿ ತುಂಬ ಎಫೆಕ್ಟ್ ಆಯಿತು. ಏನಿಲ್ಲ ಸರ್, ಮಾತಾಡ್ತಾರೆ. ತೊಗೊಂಡವ್ರು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಯೂಸ್ ತೊಗೊಂಡವ್ರು ಅವ್ರ ಮನಸ್ಸಿನಲ್ಲಿ ಏನಿರೋದು ಅವ್ರು ಹೇಳೋದು. ನಾವು ಇಲ್ಲಿ ಪ್ರಚಾರ ಮಾಡ್ತೀವಿ ಸರ್. ಎಲ್ಲರೂ ಹೇಳ್ತಾ ಇರೋದು ನಾವು ಹೇಳ್ತೀವಿ. ಓಕೆ, ಭಾಳ ಇದಾಗಿದೆ ಸರ್, ಒಳ್ಳೇದಾಗಿದೆ ಸರ್. ಈ ಸರಿ ಅಂದರೆ ಉಮೇಶ್ ಮೇಟಿಯವ್ರು ಬಂದರೆ ನೀವು ಯಾವ ರೀತಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ನಿಮ್ಮ ಸಾಹೇಬರು ಅಂತ? ನಮ್ಮೂರಲ್ಲಿ ಎಚ್ ವೈ ಮೇಟಿಯವರ ಹಮ್ಮಿಕೊಂಡಿದ್ದ ಇನ್ನೂ ಒಂದಿಷ್ಟು ಯೋಜನೆಗಳು ಹೃದಯಕ್ಕೆ ನಿಂತಿದೆ. ಅವರು ಬಂದು ಆ ಪೂರ್ಣಗೊಳ್ತಾವನ್ನು ಭರವಸೆ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ನಲ್ಲಿ ಒಂದಿಷ್ಟು ಒಳ್ಳೆ ಕೆಲಸದ, ನಮ್ಮೂರಿನಲ್ಲಿ ಎಷ್ಟು ಸಮುದಾಯ ಭವನಕ್ಕೆ ಅನುದಾನ ಕೊಟ್ಟಿದ್ದಾರೆ ಸರ್ ಅವರು. ಭಾಳ ಇದು ಆಗಿದೆ ಅವ್ರಲ್ಲಿದ್ದ ನಮಗೆ.